ಬುಡೆ ಪ್ರಮುಖ ಆರೋಪಿ ಚಿನ್ನಯ್ಯ ಸಲ್ಲಿಕೆ ಮಾಡಿದಂತಹ 800 ಕೋಟಿ ಆರೋಪದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಈಗಾಗಲೇ ಧರ್ಮಸ್ಥಳಕ್ಕೆ ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ತರುವುದಕ್ಕಾಗಿ ನಟ ಪ್ರಕಾಶ್ ರಾಜ್ ಜೊತೆ ಸೇರಿ ಚಿತ್ರದುರ್ಗ ರಮಾ ನಾಗರಾಜ್ 800 ಕೋಟಿ ಫಂಡಿಂಗ್ ಮಾಡಿದ್ರು, ನನಗೆ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ತಿಮರೋಡಿ ಬೆದರಿಕೆ ಹಾಕಿ ಹೇಳಿಕೆಯನ್ನ ಕೊಡಿಸಿದ್ರು ಎನ್ನುವಂತಹ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿರುವಂಥದ್ದು. ಸರ್, ಈ ಕುರಿತಂತೆ ಈಗಾಗಲೇ 7,000 ಪುಟಗಳ ವರದಿ ಕೂಡ ಸಲ್ಲಿಕೆಯಾಗಿರುವಂಥದ್ದು. ಅದರ ಜೊತೆಗೆ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ತಳುಕಾಕೊಂಡಿತ್ತು. ಚಿತ್ರದುರ್ಗದ ರಮಾ ನಾಗರಾಜ್ ಎನ್ನುವಂತಹ ಹೆಸರು ಕೂಡ ತಳುಕಾಕೊಂಡಿತ್ತು. ಇನ್ನು ರಮಾ ನಾಗರಾಜ್ ನಾವು ಗಮನಿಸ್ತಾ ಹೋಗೋದಾದ್ರೆ ಅವರು ಸೌಜನ್ಯ ಪರ ಹೋರಾಟಗಾರ್ತಿ ಅಂತಾನೆ ಗುರುತಿಸಿಕೊಂಡಿದ್ರು ಸರ್. ಈ ಸಾಮಾಜಿಕ ಹೋರಾಟಗಾರ್ತಿ, ಸೌಜನ್ಯ ಕೇಸಲ್ಲಿ ತುಂಬ ಮುಂಚೂಣಿಯಲ್ಲಿ ನಿಂತ ಹೋರಾಟಗಾರ್ತಿ. ಯಾಕೆ 200 ಕೋಟಿ ಕಾನ್ಸೆಪ್ಟಿಗೆ ಅವ್ರು ತಗೋದೇ ಇಲ್ಲ. ಮೊದಲಿಗೆ ಅದು 200 ಕೋಟಿ ರಮಾ ನಾಗರಾಜ್ ಥ್ರೂ ಬಂತಂತೆ. ಅಲ್ಲೊಂದೇನೋ ಒಂದು ಕಟ್ಟಿದ್ರಲ್ಲ, ಆ ಕತೆಗೆ ಇದೇನೋ ಬೇರೆ ಪುಷ್ಟಿ ಕೊಡೋದಕ್ಕೋಸ್ಕರ ಇದನ್ನು ತಂದು ಅರ್ಜಿ ಹಾಕ್ಕೊಂಡಿದ್ದಾರೆ ಅನ್ನುವಂಥದ್ದು ಹೈಕೋರ್ಟ್ ತಿರಸ್ಕಾರ ಮಾಡಿದೆ ಇವರ ಅರ್ಜಿಯನ್ನು. ಅಂದರೆ ಪ್ರಕರಣ ಬೇರೆ ನಿಟ್ಟಲ್ಲಿ ಹೋಗ್ತಾ ಇದೆ, ಅದಕ್ಕೆ ಬೇರೆ ತಿರುವು ಕೊಡೋದಕ್ಕೋಸ್ಕರ ಅಥವಾ ಬೇರೆ ಉತ್ತೇಜನ ಮಾಡೋದಕ್ಕೋಸ್ಕರ ಇದೇನೋ ಬೇರೆ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿಕೊಂಡು ಈಚೆ ಇವತ್ತು ತಿರಸ್ಕಾರ ಮಾಡಿ ಅರ್ಜಿಯನ್ನು ಆಗೋದನ್ನು ನೋಡಿ ನೀವು ಬೇರೆ ಬೇರೆ ತಗೊಂಡು ಬರಬೇಡಿ ಅನ್ನುವಂಥದ್ದನ್ನು ಕೋರ್ಟು ತಪರಾಕಿ ಕೊಟ್ಟಂಗಿದೆ. ಒಂದು ಲೆಕ್ಕಕ್ಕೆ 200 ಕೋಟಿ ಸಂಬಂಧಪಟ್ಟಂಗೆ ಈ ಬಂಗ್ಲಾಗುಡ್ಡದ ಕಳೆದ ವರ್ಷದ ಈ ಜುಲೈಯಿಂದ ಸೆಪ್ಟೆಂಬರ್ ತನಕ ಏನು ಆ ಒಂದು ಪ್ರಕರಣ ಆಯಿತು ಬಂಗ್ಲಾಗುಡ್ಡದಲ್ಲಿ, ಈ ಆಡಳಿತ ಮಂಡಳಿಯ ಸಂಬಂಧಪಟ್ಟಂಗೆ ಅವರ ಸೂಚನೆಯ ಮೇರೆಗೆ ನಾನು ನೂರಾರು ಶವಗಳನ್ನು ಹೂತು ಹಾಕ್ತಿದ್ದೆ ಅನ್ನುವಂಥದ್ದಕ್ಕೆ ಏನು ಚಿನ್ನಯ್ಯ ಒಂದು ಬುರುಡೆ ಹಿಡ್ಕೊಂಡು ಓಡಾಡ್ದ, ಅದೇ ಬುರುಡೆ ಚಿನ್ನಯ್ಯ ಈಗ ಮತ್ತೆ ಬಂದು ನಾನು ಈ ರೀತಿ ಬೇರೆಯವರ ಆಮಿಷಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದೆ, ಇಂಥವ್ರು ನನಗೆ ಮಾರ್ಗದರ್ಶನ ಮಾಡ್ತಾಯಿದ್ರು, ಆ ನಿಟ್ಟಲ್ಲಿ ನಾನು ಬುರುಡೆ ತಗೊಂಡು ನಿಮ್ಮ ಬಳಿಗೆ ಬಂದೆ ಅನ್ನುವಂಥ ಮತ್ತೆ ತನ್ನ ಹೇಳಿಕೆಯನ್ನೇ ತಿರುಚುತ್ತಾನೆ ಹೈಕೋರ್ಟಲ್ಲಿ ಮತ್ತು ಕೆಳಕೋರ್ಟಲ್ಲಿ. ಅದನ್ನೇ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಸೊ ನಿಜಕ್ಕೂ ಈ ಚಿನ್ನಯ್ಯ ಅನ್ನೋನು ನಿಜಕ್ಕೂ ಚಿನ್ನ ಅಲ್ಲ, ಕಾಗೆ ಬಂಗಾರ ಅನ್ನೋದಂತೂ ಸ್ಪಷ್ಟ. ಯಾಕಂತಂದರೆ 2 ಹೇಳಿಕೆ ಕೊಟ್ಟಿದ್ದಾನೆ, ಯಾವುದಾದ್ರೂ ಒಂದು ಸುಳ್ಳು ಇರಲೇಬೇಕು ಅದರಲ್ಲಿ. 2 ಹೇಳಿಕೆ ಕೊಡ್ತಾನೆ. ಮೊದಲು ನಾನೇ ಹೂತಿದ್ದು ಅಂತಾನೆ, ಅದಾದ ನಂತರದಲ್ಲಿ ಆಮಿಷದೊಳಗಡೆ ನಾನು ಹೂತು ಹಾಕಿದೆ ಅಂತ ಹೇಳ್ತಾನೆ. ಅಂದರೆ ಇವನು ವೈಯಕ್ತಿಕ ಲೆಕ್ಕಾಚಾರದಲ್ಲಿ ಅದನ್ನು ಹೂತಿದ್ದಾನೆ. ಒಂದು ಬಾರಿಗೆ ಇವನು ಇದೇ ಧರ್ಮಸ್ಥಳ ಇನ್ನು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ರೆಸಾರ್ಟ್ನಲ್ಲೋ ಹೋಟೆಲಲ್ಲೋ ಕೆಲಸ ಮಾಡ್ಕೊಂಡಿದ್ದಾತ ಅನ್ನುವಂಥದ್ದು ಬರುತ್ತೆ. ಈ ಸೌಜನ್ಯ ಸಾವಿನ ಸಂಬಂಧಪಟ್ಟಂಗೆ ಈ ಚಿನ್ನಯ್ಯ ಅಲ್ಲಿ ಆ ಸಂದರ್ಭದಲ್ಲಿ ಇದನ್ನ ಇಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಲಾಗುತ್ತೆ. ಸುಮಾರು ಜನ ಈ ಸೌಜನ್ಯ ಏನು ಬರ್ಬರವಾಗಿ ಹತ್ಯೆ ಆಗಿತ್ತು ಅಂತ ಹೇಳಾಗ್ತಾ ಇದೆ, ಆಕೆಯ ಆ ನ್ಯಾಯವನ್ನು ಯಾರು ನಿರೀಕ್ಷೆ ಮಾಡ್ತಾ ಇದ್ದಾರೋ ಒಂದು ಸಣ್ಣದಾಗಿ ಖುಷಿ ಪಟ್ಟಿರ್ತಾರೆ. ಇವತ್ತು ಯಾರೋ ಏನೋ ಹೇಳೋದಕ್ಕೆ ಬಂದರೆ ಅದನ್ನು ತಿರಸ್ಕಾರ ಮಾಡಿದೆ, ಸಣ್ಣದಾಗಿ ನ್ಯಾಯದ ನಿರೀಕ್ಷೆ ಮಾಡ್ಬೋದು. ಇಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಯಾರ ಮೇಲೆ ಆರೋಪ ಮಾಡಿದರೋ ಅವರು ಹೋಗಿ ಕೋರ್ಟಲ್ಲಿ ಅರ್ಜಿ ಹಾಕ್ಕೊಂಡಿರ್ತಾರೆ. ರಮಾ ನಾಗರಾಜ್ ಮತ್ತು ಅವರ ತಂಡ ಕೋರ್ಟ್ಗೆ ಹೋಗಿದೆ, ಹಿರಿಯ ವಕೀಲರು ಅದನ್ನು ನ್ಯಾಯವಾದಿಗಳು ವಾದ ಮಾಡ್ತಾರೆ, ನಮ್ಮದೇನಿದೆ ಅದರ ಬಗ್ಗೆ ಸತ್ಯಾಸತ್ಯತೆ ಹೇಳಿರ್ತಾರೆ. ಅಲ್ಲಿಗೆ ಅರ್ಜಿ ವಜಾ ಆಗಿದೆ. ಇಲ್ಲಿ ಚಿನ್ನಯ್ಯನ ಪರವಾಗಿ, ಬಡವ ಅಂತ ಹೇಳ್ಕೊಳ್ಳುವ ಚಿನ್ನಯ್ಯನ ಪರವಾಗಿ ವಾದಕ್ಕೆ ಬಂದಿರುವಂಥ ಪ್ರಭಾವಿ ವಕೀಲರು ಯಾರು ಅನ್ನೋದು ಈ ವರ್ಗದ ಪ್ರಶ್ನೆ ಆಗಿದೆ. ಚಿನ್ನಯ್ಯನಿಗೆ ಯಾರೂ ಇಲ್ಲ ಅಥವಾ ಬಡವ ಇನ್ನೊಂದು ಮತ್ತೊಂದು ಅನ್ನೋದೇ ಆದರೆ ಅವನಿಗೆ ಅಷ್ಟೊಂದು ಪ್ರಭಾವಿ ವಕೀಲರುಗಳ ಏನು ಕೊಂಡುಕೊಳ್ಳೋದಕ್ಕಾಗತ್ತಾ? ಅವನು ಅಲ್ಲಿವರೆಗೆ ಹೆಂಗೆ ಹೋಗ್ತಾನೆ? ಇದೇ 7,005 ಪುಟಗಳ ಇದು ಇವತ್ತೇನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು ಅಂದರೆ ಅಂತಿಮ ವರದಿಯನ್ನು SIT ಸಲ್ಲಿಕೆ ಮಾಡುತ್ತೆ, ಫ್ಯಾಮಿಲಿ ಸಮೇತ ಬಂದು ಹೋಗ್ತಾನೆ ಚಿನ್ನಯ್ಯ. ಫ್ಯಾಮಿಲಿ ಸಮೇತ ಬಂದು ಹೋಗ್ತಾನೆ ಚಿನ್ನಯ್ಯ ಅಲ್ಲಿಗೆ. ಚಿನ್ನಯ್ಯ ಅನ್ನೋ ಕಾನ್ಸೆಪ್ಟನ್ನ ತುಂಬ ಲಘುವಾಗಿ ಪರಿಗಣಿಸ್ದಂಗಿದೆ. ಈ SIT ತನಿಖೆ ಈ FSL ಆಧಾರದ ಅಡಿಯಲ್ಲಿ ಇವನು ಎಲ್ಲೆಲ್ಲೂ ಹೋಗಿದಾನೋ 7 ತಲೆಬುರುಡೆ ಸಿಕ್ಕಿದೆ ಆ ಸಂದರ್ಭಕ್ಕೆ. 16 ಅಸ್ಥಿಗಳು ಸಿಕ್ಕಿದ್ದಾವೆ. ಅದರದ್ದು ಕಥೆ ಏನಾಗುತ್ತೆ, ಇನ್ನೂ ಬೆಳಕಿಗೆ ಬರುವಂಥದ್ದು ಸಾಕಷ್ಟಿದ್ದಾವೆ. ಚಿನ್ನಯ್ಯನ ಹಾಗೆ ಯಾಕೆ ಬಿಟ್ಟರು ಅನ್ನೋದೇ ಮರುಪ್ರಶ್ನೆ ಇಲ್ಲಿ. ಚಿನ್ನಯ್ಯನ ಇನ್ನೂ ಬಿಟ್ಕೊಂಡು ಅವನಿಗೆ ರಾಜಾತಿಥ್ಯ ಯಾರಾದರೂ ಕೊಡ್ತಾ ಇದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ ಬರ್ತಾ ಇರೋದು. ಅಸಲಿಗೆ ಬಂಗ್ಲಾಗುಡ್ಡದಲ್ಲಿ ಯಾರು ಹೆಸರಿಲ್ಲದೆ ಏನು 98ರಿಂದ 2014ವರೆಗೂ 98ಇಂದ 2014ವರೆಗೂ ನೂರಾರು ಅಂದರೆ ಮಹಿಳೆಯರ ಮಕ್ಕಳ ಕಾನೂನು ಬಾಹಿರವಾಗಿ ಶವಗಳನ್ನು ಹೂತಿಡಲಾಗಿತ್ತು, ಹೂಳಲಾಗ್ತಾ ಇತ್ತು ಅನ್ನುವಂಥ ಏನು ಆರೋಪ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರ ಕಣ್ಣಿಟ್ಟಿರೋದು ಈ ಮೂಲಕ
2012 2012ರಲ್ಲಿ ಆ ಸೌಜನ್ಯ ಅನ್ನುವಂಥ ಹುಡುಗಿಯ ಬರ್ಬರ ಹತ್ಯೆ ಆಯ್ತಲ್ಲ, ಅದಕ್ಕೂ ಒಂದು ನ್ಯಾಯದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಧರ್ಮಸ್ಥಳದ ಈ ಸಂಬಂಧಪಟ್ಟಂಗೆ, ಆ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಈ ಬಂಗ್ಲಾಗುಡ್ಡದ ಕಾಡಲ್ಲಿ ಒಂದಷ್ಟು ಶವಗಳು ಸಿಗತ್ತಂತೆ, ಅದರ ಅಸ್ಥಿಪಂಜರಗಳು ಸಿಗತ್ತಂತೆ, ಬುರುಡೆಗಳು ಸಿಕ್ತಂತೆ, ಅಲ್ಲೇನೋ ಮಾಟ ಮಂತ್ರದ ಕುರುಹು ಸಿಕ್ತಂತೆ. ಇದೆಲ್ಲ ನೋಡಿದ್ರೆ ಈ ಪ್ರಕರಣವನ್ನು ಬೇರೆ ಎಡೆಗೆ ಕೊಂಡೊಯ್ಯೋದಕ್ಕೆ ಅಲ್ಲೊಂದು ಮಾಟ ಮಂತ್ರದ ಪ್ರಯತ್ನ ಕೂಡ ಮಾಡ್ತಾರೆ ಕೆಲವರು. ಕೋರ್ಟ್ನಲ್ಲಿ ಈ SIT ಲಾಸ್ಟ್ ನವೆಂಬರಲ್ಲಿ ಕೊಟ್ಟಿರುವಂಥ 3,000 ಚಿಲ್ಲರೆಯ ಆ ಪುಟಗಳು ಪ್ಲಸ್ ಈ ಸಾರಿ 3,000 ಚಿಲ್ಲರೆ ಕೊಟ್ಟಿರುವಂಥ ಪುಟಗಳು ಸೇರಿ 7,005 ಪುಟಗಳು ಸೇರ್ತವೆ. ಆ ಮೊದಲಿನ ಚಿನ್ನಯ್ಯನ ಹೇಳಿಕೆ ಆಧರಿಸಿ ಕೊಟ್ಟಿರುವಂಥ ಆ ದಾಖಲಾತಿಗಳು ಮತ್ತು ಆ ವಿಚಾರಣೆ ಸಂಬಂಧಪಟ್ಟಂಗೆ ಇರುವಂಥ ಪುಟಗಳಲ್ಲಿ ಉಲ್ಲೇಖಿಸಿದ ದಾಖಲೆಗಳೇನಿದ್ದಾವೆ, ಈಗ ಉಲ್ಲೇಖಿಸಿದ ದಾಖಲೆಗಳೇನಿದ್ದಾವೆ, ವಿಚಾರಣಾ ಹಂತದಲ್ಲಿ ಸಿಕ್ಕಿರುವಂಥದ್ದು ಏನು, ಇದು ಯಾವುದೂ ಗೊತ್ತಾಗದೇನೆ ಬಾಯಿ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು 200 ಕೋಟಿಯ ಈ ಪ್ರಕರಣ ಒಂದು ಅರ್ಜಿ ವಜಾ ಆಗಿದೆ. ಚಿನ್ನಯ್ಯನ ಆ ಹೇಳಿಕೆ ಏನಿದೆ, ನನಗೆ ಆಮಿಷ ಕೊಟ್ಟರು, 200 ಕೋಟಿ ಕೊಡೋಕ್ಕೆ ಬಂದರು, ಇನ್ನೊಂದು ಮತ್ತೊಂದು, ಎಲ್ಲವನ್ನು ಈತ ಹೇಳಿದ್ದನ್ನೆಲ್ಲ ನಂಬಿಕೊಂಡು ಬಂಗ್ಲಾಗುಡ್ಡನೆಲ್ಲ ಅಗದು ತೆಗೆದು ನೋಡಿದ್ರು. ಒಂದಷ್ಟು ಸಿಕ್ಕದಾಗ್ಲೂ ಏನೂ ಇರಲಿಲ್ಲ. ಇವನು ಮಾಸ್ಕ್ ಒಳಗಡೆ ಇನ್ನೊಂದೇನು ಮತ್ತೊಂದು ಎಲ್ಲವೂ ಶುರು ಮಾಡ್ತಾ ಹೋದ. ತುಂಬ ಈ ಕಳೆದ ವರ್ಷದಲ್ಲಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ ಒಂದು ಘಟನೆ ಅಂದರೆ ಇದೆ ಅನ್ಸುತ್ತೆ. ಇಡೀ ದೇಶ ತಿರುಗಿ ನೋಡುತ್ತಾರೆ, ಏನೋ ಒಂದು ಆಗೋಯ್ತು, ಏನೋ ಒಂದು ಲೆಕ್ಕ ಆಗೋಯ್ತು ಅಂತ. ಎಲ್ರಿಗೂ ಬೇಕಾಗಿರೋದು ಒಂದೇ, ಅಲ್ಲಿರುವಂಥ ಆ 100 ಶವಗಳನ್ನು ಹೂತಿಡ್ಲಿ ಅಥವಾ ಯಾರೋ ಅನಾಥ ಶವ ಆಗಿರಲಿ, ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ಅನಾಥರದ್ದು ಯಾರಾದರೂ ಹೇಳೋದು ದಾಖಲೆ ಇರಬೇಕಲ್ಲ ಸ್ವಾಮಿ. ಹೌದು. ನೀವು ಯಾವುದೇ ಶವವನ್ನು ಹೂತಿಟ್ಟರೂ ಕೂಡ ಗ್ರಾಮದಲ್ಲಿ ಒಂದು ಲೆಕ್ಕ ಇರಬೇಕು, ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಲೆಕ್ಕ ಕೊಡಬೇಕಾಗಿತ್ತು. ಅದನ್ನೂ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದೇ ಇಲ್ವಾದ. ಆ ರೆಕಾರ್ಡ್ಸ್ ಕೂಡ ನಿಮ್ಮಲ್ಲಿ ಇಲ್ಲ ಅನ್ನುವಂಥದ್ದೇ ಇಲ್ವಾದ. ಚಿನ್ನಯ್ಯನ ಹೇಳಿಕೆಯನ್ನು ಇಷ್ಟು ಗಂಭೀರವಾಗಿ ಪರಿಗಣಿಸುವ ನೀವು ದೊಡ್ಡವ್ರ ಮೇಲೆ ಇಷ್ಟೊಂದು ಆರೋಪ ಬರ್ತಾ ಇದ್ದಾಗಲೂ ಕೂಡ ನೀವು ಯಾರೂ ಕೂಡ ಮಾತಾಡ್ತಾ ಇಲ್ಲ. ನಿಮ್ಮ ಮೇಲೆ ಬಂದಿರೋ ಆರೋಪಗಳನ್ನು ನೀವು ತಳ್ಳಿ ಹಾಕ್ಕೊಂಡೇ ಓಡಾಡ್ತಾ ಇದ್ದೀರಿ, ಮೈಗೆ ಎಣ್ಣೆ ಹಾಕ್ಕೊಂಡೇ ಓಡಾಡ್ತಾ ಇದ್ದೀರಿ. ಯಾರೊಬ್ಬರು ಕೂಡ ಇದ್ರ ಬಗ್ಗೆ ಮಾತಾಡೋದಕ್ಕೂ ತಯಾರಿಲ್ಲ. ಮಾಧ್ಯಮಗಳು ಮಾತಾಡೋಕ್ಕೆ ಬಂದರೆ ನೀವು ಸ್ಟೇ ತಗೊಂಬಂದ್ಬಿಡ್ತೀರಿ. ಮಾಧ್ಯಮಗಳು ಮಾತಾಡೋಂಗೇ ಇಲ್ಲ, ನೀವು ಬಾಯಿ ಕಟ್ಟಿಬಿಡ್ತೀರಿ. ಯಾರಾದರೂ ಕೈ ಮುಂದೆ ಮಾಡಿದ್ರೆ ಅದನ್ನು ಕೊಟ್ಕೊಂಡು ಹಂಗೆ ಖರೀದಿನೂ ಮಾಡಿಸ್ಬಿಡ್ತಾರೆ. ಯಾರು ಮಾತಾಡೋದಕ್ಕೀಗ ನಮ್ಮಂಥವ್ರು ಯಾರಾದರೂ ಮುಂದಕ್ಕೆ ಬಂದುಬಿಟ್ರೆ ನೀವು ಅದನ್ನು ಕೂಡ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ತೀರಿ, ಪ್ರಚೋದನೆ ಮಾಡ್ತೀರಿ, ಹೇಳಿಕೆಗಳನ್ನು ಕೊಡುವಂಥದ್ದು ಮಾಡ್ತೀರಿ. ಆದರೆ ಸೌಜನ್ಯ ವಿಚಾರದಲ್ಲಿ ಈ ಬಂಗ್ಲಾಗುಡ್ಡದಲ್ಲಿ 100 ಶವಗಳು ಹೂಳಲಾಗ್ತಾ ಇತ್ತು ಅಂತ ಹೇಳಿದ ಪ್ರಕರಣದಲ್ಲಿ ನೀವು ಮಾತಾಡೋದೇ ಇಲ್ಲ. ಕೋರ್ಟಲ್ಲಿದೆ ಅಂತ ಆದರೆ ನೀವು ಚಿನ್ನಯ್ಯನ ಪರವಾಗಿ ಯಾರನ್ನು ಕಳಿಸಿದ್ರಿ? ಚಿನ್ನಯ್ಯನಿಗೆ ಅಂಥ ಪ್ರಭಾವಿ ವಕೀಲರು ಸಿಗೋದಾದರೂ ಎಲ್ಲಿಂದ? ಇವತ್ತು ಯಾರೋ ಕಷ್ಟಪಟ್ಟು ಆ ಸೌಜನ್ಯ ಅವ್ರ ತಾಯಿ ಒಂದು ಮನೆ ಕಟ್ಟಿದ್ದನ್ನೇ ದೊಡ್ಡದಾಗಿ ತೋರಿಸ್ಕೊಂಡು ಏನು ಸೆರಗೊಡ್ಡಿ ಬೇಡಿ ಮನೆ ಕಟ್ಕೊಂಡ್ಬಿಟ್ರು. ಅರೆ, ಮನೆ ಕಟ್ಟಲು ಬಾರದಾ? ಅವ್ರದ್ದೇ ಆದ ಒಂದು ವೃತ್ತಿ ಬದುಕಿ ಕಟ್ಕೊಂಡಿರುವಂಥ ಒಂದು ಹೋಟ್ಲಿದೆ, ಅಲ್ಲಿ ಸಂಪಾದನೆ ಮಾಡ್ತಾರೆ. ಹೋಗಿರೋ ಮಗಳ ನೆನಪಲ್ಲಿ ಅವ್ರು ಬದುಕ್ತಾ ಇದ್ದಾರೆ, ಬದುಕಲಿ ಬಿಡಿ. ಆದರೆ ಮಗಳಿಗೆ ನ್ಯಾಯ ಕೇಳೋದನ್ನು ಅವ್ರು ಇನ್ನೂ ಬಿಟ್ಟಿಲ್ಲ. ಖರೀದಿ ಮಾಡೋದು ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಖರೀದಿಗೆ ಸಿಗಲಿಲ್ಲ. ಅವರು ಜನ ಕೈ ಹಿಡಿದಿದ್ದಾರೆ. ಸೌಜನ್ಯ ಸಂಬಂಧಪಟ್ಟಂಗೆ ಕೇಸುಗಳಿಗೆ ಇಲ್ಲಿ ನ್ಯಾಯ ಸಿಗುತ್ತೆ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಈ ಬಂಗ್ಲಾಗುಡ್ಡದ ಕೇಸಲ್ಲಿ, ಈ ಶವಗಳನ್ನು ಹೂಳಲಾಗ್ತಿದ್ದ ಈ ಕೇಸಲ್ಲಿ ಈ SIT ರಚನೆ ಮಾಡಿ SITಯಿಂದ ತನಿಖೆ ಆಗಿರುವಂಥ ಈ 7,005 ಪುಟಗಳಲ್ಲಿ ದಾಖಲಾಗಿರುವ ದಾಖಲಾತಿಗಳಲ್ಲಿ ಏನಾದರೂ ಸತ್ಯ ಬಂದು ಒಂದಷ್ಟು ಪುಷ್ಟಿ ಸಿಕ್ಕಿ ಆ ಮೂಲಕ ಸೌಜನ್ಯ ಎಡೆಗೆ ಮತ್ತೊಂದು ಮಗ್ಗಲನ್ನೇನಾದರೂ ಬದಲಿಸಿಬಿಡುತ್ತಾ ಆ ಕೇಸು ಅನ್ನುವಂಥದ್ದನ್ನು ಸಾವಿರಾರು ಕಣ್ಣುಗಳು, ಲಕ್ಷಾಂತರ ಕಣ್ಣುಗಳು ಕಾಯ್ತಾ ಇದ್ದಾವೆ. ಇದೊಂದು ಪ್ರಕರಣಕ್ಕೊಂದು ಮುಕ್ತಿ ಸಿಕ್ಬಿಡ್ಲಪ್ಪ. ಆ ಹೆಣ್ಣುಮಗು ಅಷ್ಟು ಅವತ್ತು ಬರ್ಬರವಾಗಿ ಹತ್ಯೆ ಆಗಿರುವಂಥ ಆ ನೊಂದ ಮನಸ್ಸಿಗೆ, ನೊಂದ ಆತ್ಮಕ್ಕೆ ಒಂದು ಶಾಂತಿ ಸಿಕ್ಬಿಡ್ಲಿ ಅಂತ ರಾಜ್ಯದ ಉದ್ದಗಲಕ್ಕೂ ಕಾಯ್ತಾ ಇದ್ದಾರೆ, ನಾವು ಕಾಯ್ತಾ ಇದ್ದೀವಿ. ಖಂಡಿತ ಸರ್. ಈ ಪ್ರಕರಣದಲ್ಲಿ ಅದು ಇನ್ಯಾರ್ಯಾರ ಹೆಸರು ತಳಕು ಹಾಕೊಳ್ಳುತ್ತೆ, ಹಾಗೆ ಮತ್ತಿನ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.